ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ ಪನ್ನೀರ್ ಟಿಕ್ಕಾ ಮಾಡಿದ್ವಿ. ತುಂಬ ಟೇಸ್ಟಿಯಾಗಿರುತ್ತೆ. ರೆಸ್ಟೋರೆಂಟಲ್ಲಿ ಹೆಂಗಿರುತ್ತೋ ಹಂಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಅದಕ್ಕೆ ಬೇಕಾಗಿರೋದು ಪನ್ನೀರ್ 200 ಗ್ರಾಮು, 2 ಈರುಳ್ಳಿ, 2 ಕ್ಯಾಪ್ಸಿಕಮ್ಮು, 2 ಸ್ಪೂನು ಕಡಲೆ ಹಿಟ್ಟು, 1 ಸ್ಪೂನ್ ಚಿಲ್ಲಿ ಪೌಡರು, 1 ನಿಂಬೆಹಣ್ಣು, ಕಸ್ತೂರಿ ಮೇಥಿ, ಚಾಟ್ ಮಸಾಲ, ಮೊಸರು ಅರ್ಧ ಕಪ್ಪು, ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿರೋದು, ಗರಂ ಮಸಾಲ ಸ್ವಲ್ಪ, ಫುಡ್ ಕಲರು ಸ್ವಲ್ಪ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 1-2 ಸ್ಪೂನ್ ಎಣ್ಣೆ ಬೇಕಾಗುತ್ತೆ. ಮಿಕ್ಸ್ ಮಾಡೋವಾಗ ಕಡಲೆ ಹಸಿಟ್ಟು, ಚಿಲ್ಲಿ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣ್ಸಿನ್ಕಾಯಿ ಪೇಸ್ಟು ಎಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ಮೊಸರು ಅರ್ಧ ಕಪ್ ಹಾಕಿ ಕಲಿಸ್ಕೋಬೇಕು. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ನಿಂಬೆಹಣ್ಣು ರಸ ಮತ್ತು 2 ಸ್ಪೂನ್ ಆಯಿಲು, ಯಾವುದಾದ್ರೂ ಆಯಿಲ್ ಪರವಾಗಿಲ್ಲ, ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ ಮತ್ತು ಆಯಿಲ್ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಫುಡ್ ಕಲರು ಎಲ್ಲ ಮಿಕ್ಸಿಂಗ್ ಚೆನ್ನಾಗಾಗಬೇಕು. ಮಿಕ್ಸ್ ಚೆನ್ನಾಗಾದರೆ ಉಪ್ಪು ಖಾರ ಎಲ್ಲ ಕಡೆಯೂ ಮಿಕ್ಸ್ ಆಗುತ್ತೆ. ಅದಕ್ಕೋಸ್ಕರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಕಡಲೆ ಹಸಿಟ್ಟು ಸ್ವಲ್ಪ ಅಲ್ಲಲ್ಲಿ ಉಂಡೆ ಆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಸೇಮ್ ರೆಸ್ಟೋರೆಂಟಲ್ಲಿ ಹೆಂಗಿರುತ್ತೋ ಆ ಥರ ಇರುತ್ತೆ. ಅದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ, ಇದಕ್ಕೆ ಬೇಕಾದ್ರೆ ಟೊಮೊಟೊನೂ ಹಾಕ್ಕೋಬೋದು. ನಾನು ಟೊಮೊಟೊ ಹಾಕಿಲ್ಲ ಈಗ. ಮತ್ತು ಪನ್ನೀರು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಫಾಸ್ಟಾಗಿ ಮಿಕ್ಸ್ ಮಾಡಬಾರ್ದು, ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಪನ್ನೀರ್ ಮುರಿದೋಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು 1 ಅವರ್ ಮ್ಯಾಗಿನೇಟ್ ಮಾಡ್ಕೋಬೇಕು. ಒಂದು ಫ್ರಿಜ್ಜಲ್ಲಿಟ್ಟರೆ 1 ಅವರ್ ಚೆನ್ನಾಗಿ ಸೆಟ್ ಆಗುತ್ತೆ. ಪನ್ನೀರ್ಗೆಲ್ಲನೂ ಉಪ್ಪು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. 1 ಅವರ್ ಆದಮೇಲೆ ಒಂದು ಟೂತ್ ಪಿಕ್ ತೊಗೊಂಡು 1 ಈರುಳ್ಳಿ, 1 ಕ್ಯಾಪ್ಸಿಕಮ್ಮು, 1 ಪನ್ನೀರ್ ಈ ಥರ ಸ್ಟಿಕ್ಗೆ ಸೇರಿಸ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಸೇಮ್ ರೆಸ್ಟೋರೆಂಟಲ್ಲಿ ಯಾವ ಥರ ಇರುತ್ತೋ ಆ ಥರ ಟೇಸ್ಟ್ ಇರುತ್ತೆ. ಈಸಿಯಾಗೂ ಮಾಡ್ಕೊಬೋದು. ಇದು ಒಂದು ಟ್ರೈಗೆ ಸ್ವಲ್ಪ ಎಣ್ಣೆ ಬಳ್ಕೊಂಡು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಎಣ್ಣೆನ. ಯಾಕೆಂದರೆ ಅದು ಅಂಟ್ಕೊಳೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಎಣ್ಣೆ ಬಳ್ಕೊಬೇಕು. ಎಲ್ಲ ಈ ಥರ ಮಾಡ್ಕೊಂಡು ಇಟ್ಕೊಂಡಿರೋದನ್ನೆಲ್ಲ ಟ್ರೈಯಲ್ಲಿ ಜೋಡಿಸ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ರೆಡಿ ಆಗುತ್ತೆ. ಫಸ್ಟ್ ಈ ಫ್ರೀ ಹೀಟಲ್ಲಿ ಒಂದು 5 ನಿಮಿಷ ಇರಬೇಕು. ಆಮೇಲೆ ನಾವು ಇದೆಲ್ಲ ರೆಡಿ ಮಾಡಿಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ. ಕ್ರಿಸ್ಪಿಯಾಗಿ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಅದು ಪೀಸ್ ಸಣ್ಣ ಕಟ್ ಮಾಡಿದ್ದೀವಿ, ಅದು ಸ್ವಲ್ಪ ಇದಾಗ್ತಾಯಿದೆ. ಎಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ. ಈ ಥರ ಸೇರಿಸೋದೇ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಟೂತ್ ಪಿಕ್ಕಿಗೆ ಸೇರಿಸೋವಾಗ ಪನ್ನೀರೆಲ್ಲ ಮುರಿದೋಗ್ದಿದ್ದಂಗೆ ನಿಧಾನಕ್ಕೆ ಹಾಕಬೇಕು. ನೋಡಿ, ಎಲ್ಲ ರೆಡಿ ಮಾಡಿಬಿಟ್ಟು ಈ ಥರ ಓವನಲ್ಲಿ ಇಟ್ಟರೆ ಒಂದು 10 ನಿಮಿಷ ರೆಡಿ ಆಗುತ್ತೆ. 10 ನಿಮಿಷಕ್ಕೆಲ್ಲ ಇದು ಸಾಫ್ಟ್ ಇರೋದ್ರಿಂದ ಬೇಗನೂ ಬೇಯುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.